ತಿಂಗಳದು 30, ಯದ್ಯಪಿ 30 ಮಾಡಿದ್ರೆ ಸಾಕು ಅಂತಿತ್ತು. ಆದ್ರೂ ಕಾರಣ ನಾವು 33 ಯಾಕೆಂದ್ರೆ ಸ್ವಲ್ಪ 3 ಜಾಸ್ತಿ ಇರಲಿ ಅಂತ. ನಮ್ಮಲ್ಲಿ ನಿಮ್ಮದೇ ಧಾಟಿಯಲ್ಲಿ ಮಾತಾಡುವಂತ ಬಿಟ್ರೆ ಗಾಡಿಗೆ 4 ಚಕ್ರ ಸಾಕಾಗುತ್ತೆ ಓಡ್ಲಿಕ್ಕೆ ಅಲ್ವೋ, ಆದ್ರೂ ಕೂಡ 1 ಚಕ್ರ ಜಾಸ್ತಿ ಇಟ್ಟುಕೊಂಡಿರ್ತೀವಿ. ಇರ್ಲಿ, ನಮ್ಗೆ ಅಗತ್ಯ ಬಂದಾಗ ಬೇಕಾಗುತ್ತೆ ಅಂತ ಹೇಳಿಕೊಂಡು. ಯಾಕೆ, ಎಲ್ಲಿ ಯಾವ ಚಕ್ರ ಕೈ ಕೊಡುತ್ತದೆ ಅಂತ ಹೇಳಿಕ್ ಬರೋಲ್ಲ. ಅದರಿಂದ ಚಕ್ರಗಳಿಗೂ ಕೈ ಕಾಟ ತಪ್ಪಿದ್ದಲ್ಲ. ಆದ್ದರಿಂದ ಆ ಕೈ ಕಾಟವನ್ನು ಚಕ್ರದಿಂದ ನಿವಾರಣೆ ಮಾಡಿದಾಗ ಒಂದು ಜಾಸ್ತಿ ಚಕ್ರ ಇಟ್ಟುಕೊಳ್ತೇವಲ್ಲ, ಅದೇ ರೀತಿಯಲ್ಲಿ ನಾವು ದಿವಸ ಮಾಡತಕ್ಕಂತಹ ನಮ್ಮ ದೈನಂದಿನ ಪುಣ್ಯದ ಕರ್ಮಗಳಲ್ಲಿ ಎಲ್ಲಿಯಾದ್ರೂ ಲೋಪಗಳಾಗುವ ಪ್ರಸಂಗ ಇದ್ದರೆ ಅದಕ್ಕೊಂದು 3 ಎಕ್ಸ್ಟ್ರಾ ಇರಲಿ ಅಂತ ದೇವರು 33 ತಂದು ಬಿಟ್ಟ ಕಾಣುತ್ತೆ. ಆ ಧಾಟಿಗೆ ನಾವು 33 ಅಂತ ಮಾಡಿ ಇನ್ನು ಉಳಿದದ್ದು 3. ನಾಳೆ ನಾಡ್ದು ಆಚೆ ನಾಡ್ದು 3 ದಿವಸ ಉಳಿದಿದೆ. ಆದ್ರಿಂದ ಈ 33 ದಿವಸದಲ್ಲಿ ಯಾವುದೇ ರೀತಿಯಾದ ಮದುವೆ ಇಲ್ಲ, ಮುಂಜಿ ಇಲ್ಲ, ಗೃಹ ಪ್ರವೇಶ ಇಲ್ಲ, ಎಂಥದ್ದು ಇಲ್ಲ. ಏನಿದ್ರು ಕೂಡ ಪುಣ್ಯ ಸಂಪಾದನೆಗೆ ಭಾಗವತ ಕೇಳಲಿಕ್ಕೆ ಅಂದ್ರೆ ಭಗವತ್ ಇದನ್ನು ಭಾಗವತ ಕೇಳಲಿಕ್ಕೆ ಮೀಸಲಾಗಿ ಇಟ್ಟ. ಯಾರೋ ಕೇಳಿದ್ರು, ಅದು ಯಾಕೆ ಮದುವೆ ಆಗುವುದಿಲ್ಲ, ಮುಂಜಿ ಆಗುವುದಿಲ್ಲ ಅಂತ. ಅದು ಈ ಜನಗಳಿಗೆ 33 ತಲೆಗೆ ಹೋಗಿರುತ್ತಲ್ಲ, ಅಕಸ್ಮಾತ್ 33 ತಾಳಿ ಕಟ್ಟಿಬಿಟ್ಟ ಅಂದ್ರೆ, 33 ಯಜ್ಞೋಪವಿತವನ್ನು ಹಾಕಿಬಿಟ್ಟ ಅಂತಂದ್ರೆ, 33 ಸಲ ಗೃಹ ಪ್ರವೇಶ ಮಾಡುವುದು ಅಂತಿಟ್ಟು ಅದಕ್ಕೆ ಉಸಾಬರಿಯೇ ಬೇಡ ಅಂತಂದು ಬಿಟ್ರು. ಏನಂದ್ರು, ಭಾಗವತ ಓದು ಅಂತಂದ್ರು. ಅಲ್ಲ 33 ಸಲ, 33 ಅಲ್ಲ 333 ಸಲ ಓದು ಅಂತಂತಾರೆ. ನಾವು ಭಾಗವತಕ್ಕಾಗುವಾಗ 1 ಸಲ ಅಂತ ಇಟ್ಟುಕೊಳ್ತೇವೆ, ಅಪೂಪದಾನಕ್ಕಾಗುವಾಗ 33 ಅಂತ ಇಟ್ಟುಕೊಳ್ಳಿ. ನಾನು ಬೇಡ ಅಂತ ಹೇಳೋಲ್ಲ, ಬೇಕು, ಅಪೂಪ ದಾನವೂ ಬೇಕು ನಮ್ಮಲ್ಲಿ. ಅದರ ಜೊತೆಗೆ ಭಾಗವತವು ಕೂಡ 33 ಶ್ಲೋಕ ಹೇಳಿಕೊಂಡು 33 ಅಪೂಪ ದಾನ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿದೆವು ಅಂತಂದ್ರೆ 30 ದಿವಸಗಳ ಫಲವನ್ನು ಭಗವಂತ ಪ್ರತಿಯೊಂದು ದಿವಸನೂ 30 ದಿವಸಗಳ ಫಲವನ್ನು ಭಗವಂತ ನಮಗೆ ಕೊಡ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ ವ್ಯವಸ್ಥಾಪಕ ಸಮಿತಿಯವರು ಜೋಡು ಆಂಜನೇಯ ದೇವರ ಸನ್ನಿಧಾನದಲ್ಲಿ ಒಂದು ತಿಂಗಳಿಂದ ಕಾರ್ಯಕ್ರಮ ಮಾಡ್ಕೊಂಡು ಬರುವುದಂದ್ರೆ ಸುಲಭದ ಕೆಲಸ ಅಲ್ಲ. ಆ ಆಂಜನೇಯರೇ ಇಬ್ಬರು ಇದ್ದುಕೊಂಡು ಮಾಡಿಸಬೇಕು. ಹಾಗೆ ಅಂತಹ ಕಾರ್ಯಕ್ರಮ ನಡೆದುಕೊಂಡು ಕೊನೆಯ ಹಂತಕ್ಕೆ ಅಂತ ಬಂದಿದೆ. ಈ 3 ದಿವಸಗಳ ಕಾಲ ನಾನು ಹೇಳಿದ್ದಂತೆ ಅದು ನನಗೇನೆ ಮರೆತು ಹೋಗಿತ್ತು. ಏನು ಅಂತ ನಾರಾಯಣ ವರ್ಮ ಹೇಳ್ತೇನೆ ಅಂತ ನನಗೆ ಇವತ್ತು ನೆನಪು ಮಾಡಿದ್ರು. ನೋಡೋಣ ಆಗುತ್ತೋ ಹೇಗೆ ಅಂತ ಹೇಳ್ಕೊಂಡು. ಯಾಕೆಂದ್ರೆ ಯಾವುದನ್ನು ಕೂಡ ವಿದೌಟ್ ಪ್ರಿಪರೇಷನ್ ಯಾವುದನ್ನು ಹೇಳಬಾರದು ಅಂತ ನೀವು ಎಣಿಸ್ಬೋದು. ಸ್ವಾಮಿಗಳು ನಿಮಗೆ ಯಾವಾಗ ನೀವು ಎವರ್ ರೆಡಿ ಅಂತ, ಕೆಲವು ಸಲ ಎವರ್ ರೆಡಿ ಬ್ಯಾಟ್ರಿಗಳೇ ಕೈ ಕೊಡ್ತಾರೆ. ಆದ್ದರಿಂದ ಈಗ ಪ್ರಾಯಶಃ ಕಂಪನಿ ಉಂಟೋ ಇಲ್ವೋ ಗೊತ್ತಿಲ್ಲ, ಎವರ್ ರೆಡಿ ಬ್ಯಾಟ್ರಿ ಕಂಪನಿ ಉಂಟೋ ಇಲ್ವೋ ಗೊತ್ತಿಲ್ಲ. ಅಂತೂ ಅದಕ್ಕೋಸ್ಕರ ಹಿರಿಯರಂದ್ರು ಸಿದ್ಧತೆ ಮಾಡಿಕೊಳ್ಳದೆ ಮಾಡಬೇಡ ಅಂತ. ಆ ದೃಷ್ಟಿಯಿಂದ ಇವತ್ತು ನಾಳೆಯಿಂದ 3 ದಿವಸ ನೋಡೋಣ, ಯಥಾಶಕ್ತಿ ನಾರಾಯಣ ವರ್ಮದ ಬಗ್ಗೆ ನೋಡೋಣ. ಇವತ್ತು ಮಂಗಳಾಚರಣೆ ಶ್ಲೋಕವನ್ನು ಆಚಾರ್ಯ ಮಧ್ವರು ವ್ಯಾಸರ ಭಾಗವತಕ್ಕೆ ಮಾಡಿದ ವ್ಯಾಖ್ಯಾನವನ್ನು ನೋಡೋಣ. ಆಚಾರ್ಯ ಮಧ್ವರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ರು. ಎಲ್ಲೆಲ್ಲಿ ನಾವು ಬಾವಿಗೆ ಬೀಳುವ ಪ್ರಸಂಗ ಇರುತ್ತೋ ಅಲ್ಲಿಂದ ಎಲ್ಲ ಎತ್ತಲಿಕ್ಕೆ ಅಲ್ಲಲ್ಲಲ್ಲಲ್ಲಲ್ಲಿ ಸ್ವಲ್ಪ ಪೂರಾ ಶ್ಲೋಕಕ್ಕೂ ಆಚಾರ್ಯ ಮಧ್ವರು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೊರಟಿಲ್ಲ. ಅದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ತನ್ನ ಸನ್ನಿಧಾನ ಇರುವ ವಿಜಯಧ್ವಜರನ್ನು ಬಿಟ್ಟಿದ್ದಾರೆ. ವಿಜಯಧ್ವಜರು ಸಮಗ್ರವಾಗಿ ಪ್ರತಿ ಶ್ಲೋಕಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ. ಘಟ್ಟದ ಮೇಲೆ ಘಟ್ಟದ ಕೆಳಗೆ ಎಲ್ಲಾ ಕಡೆಯೂ ಕೂಡ ಭಾಗವತ ಅಂದ್ರೆ ವಿಜಯಧ್ವಜೀಯ ಅಂತಹ ಹಂತಕ್ಕೆ ಬಂದಿದೆ. ಕಾರಣ ಅಂಜನಾ ಅವರ ಪ್ರಾರ್ಥನೆ ಶ್ಲೋಕ ಹಾಗೇನೆ ಉಂಟು. ವಿಜಯಧ್ವಜರ ವೃಂದಾವನ ಕಣ್ಣತೀರ್ಥದಲ್ಲಿ ಉಂಟು, ನಮಗೆಲ್ಲ ಗೊತ್ತು. ಅಲ್ಲಿರತಕ್ಕಂಥ ವಿಜಯಧ್ವಜರನ್ನು ಎಷ್ಟು ತಾಕತ್ತು ಅವರಿಗೆ ಅಂತಂದ್ರೆ ಭಾಗವತ ವ್ಯಾಖ್ಯಾನ ಮಾಡಿದ್ದಕ್ಕೆ ಆ ತಾಕತ್ತು ಬಂತು. ಏನು ವ್ಯಾಖ್ಯಾನ ಮಾಡ್ಲಿಕ್ಕೆ ಆರಂಭ ಮಾಡಿದ್ರಂತೆ. ಆರಂಭ ಮಾಡಿದಾಗ ಅಶ್ವತ್ಥ ಮರದ ಬುಡದಲ್ಲಿ ಅವರು ಕೂತು ವ್ಯಾಖ್ಯಾನ ಬರೆಯತಕ್ಕಂಥ ಪ್ರಸಂಗ. ಯಾಕೆ ಅಂತ ಅಂದ್ಬಿಟ್ರೆ ಮತ್ತೇನಿಲ್ಲ, ಅಶ್ವತ್ಥ ಅಂದ್ರೇನು, ಶ್ವಃ ನ ತಿಷ್ಠತೀತೆ ಅಶ್ವತ್ಥ ಅಂತ ಅದಕ್ಕೆ ಹೆಸರು. ನಾಳೆ ಇವತ್ತಿನಂತೆ ಇಲ್ಲ ಅಂತೆ, ಅದಕ್ಕೋಸ್ಕರ ಅಶ್ವತ್ಥ ಅಂತ ಅದಕ್ಕೆ ಹೆಸರು ಬಂದದ್ದು. ಇವರ ಅದರ ಅಡಿಯಲ್ಲಿ ಕೂತು ವ್ಯಾಖ್ಯಾನ ಬರೆಯುವವರು. ನಿನ್ನೆ ನನಗೆ ಏನು ವಿಷಯ ಹೊಳೆದಿದೋ ಇವತ್ತು ಅದೇ ಹೊಳಿಬಾರ್ದು, ಇವತ್ತು ಬೇರೆ ವಿಷಯ ಹೊಳಿಬೇಕು. ಶ್ವಃ ನಾಳೆ ಏನು ಹೊಳಿತದೋ ಅದು ಇವತ್ತು ಹೊಳಿಬಾರ್ದು, ಇವತ್ತು ಬೇರೆ ವಿಷಯನೇ ಹೊಳಿಬೇಕು. ಶ್ವಃ ನ ತಿಷ್ಠತಿ, ನಾಳೆಗಾಗುವಾಗ ಇವತ್ತಿನದ್ದೇ ದೋಡ್ಸು, ನಾಳೆಗೆ ಪುನಃ ಕಂಟಿನ್ಯೂಯೇಷನ್ ಕೂಡುದು, ನಾಳೆ ಹೊಸ ವ್ಯಾಖ್ಯಾನ ಬರೀಬೇಕೆನ್ನುವ ದೃಷ್ಟಿಯಿಂದ ಅಶ್ವತ್ಥ ಮರದ ಬುಡದಲ್ಲಿ ತಾನು ಕೂತುಕೊಂಡು ಇದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಶುರು ಮಾಡಿದ್ರು. ಆವಾಗ ಅಶ್ವತ್ಥದ ಮರದ ಎಲೆಗಳು ತಟಪಟ 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 ಅಂತ
ಶಬ್ದ ಮಾಡಲಿಕ್ಕೆ ಶುರು ಮಾಡಿದುವಂತೆ. ನಮ್ಮಲ್ಲಿ ಒಂದು ಮಾತುಂಟು, ಏನು ಗೊತ್ತಾ? ಬ್ರಾಹ್ಮರು ಸತ್ರೆ ಬದುಕಿರುವಾಗ ಪುರಾ ಅನಾಚಾರನೇ ಮಾಡ್ತಾ ಇದ್ದ, ಸತ್ತ. ಅವನಿಗೆ ಅಂತ ಒಬ್ಬ ಮಗನೇ ಹುಟ್ಟಿದ. ಎಂಥ ಮಗ ಅಂತಂದು ಬಿಟ್ಟರೆ ಪಿತೃಕಾರ್ಯದಲ್ಲಿ ಶ್ರದ್ಧೆ ಇಲ್ಲದಿರತಕ್ಕಂಥ ಮಗ ಹುಟ್ಟಿದ. ಆದ್ದರಿಂದ ಶವ ಸಂಸ್ಕಾರ ಸರಿಯಿಲ್ಲ, ಪಿತೃಕಾರ್ಯ 12 ದಿವಸದ ಕಾರ್ಯಕ್ರಮ ಸರಿಯಿಲ್ಲ, ಆಮೇಲೆ ಶ್ರಾದ್ದ ಇಲ್ಲ, ಏನೂ ಮಾಡ್ತಿಲ್ಲ. ಆ ರೀತಿ ಸತ್ರೆ ಅವ ಇರುವುದು ಎಲ್ಲಿ ಗೊತ್ತಾ? ಅವ ಬ್ರಹ್ಮರಾಕ್ಷಸನಾಗ್ತಾನೆ ಅಂತ ನೇಮ. ಅವನಿಗೆ ಆಶ್ರಯ ಯಾವುದು ಗೊತ್ತಾ? ಅಶ್ವತ್ಥ ಮರ ಅಂತ. ಅಶ್ವತ್ಥ ಮರದಲ್ಲಿ ಇರ್ತಾರೆ. ಇದು ನಾನು ಹೇಳೋದಲ್ಲ, ಮತ್ತೆ ಹೆಣ್ಮಕ್ಕಳ ಬಾಯಿಂದ ವಾದಿರಾಜ ಶ್ರೀಪಾದರು ಹೇಳಿಸಿದ್ದು. ಯಾವಾಗ ಅಂತಂದ್ರೆ ಕೃಷ್ಣನನ್ನು ಹೆಣ್ಮಕ್ಕಳು ಹುಡುಕಿಕೊಂಡು ಹೊರಟ್ರ, ಕೃಷ್ಣ ಅದೃಶ್ಯನಾದನ ಹೆಣ್ಮಕ್ಕಳ ಮಧ್ಯದಲ್ಲಿ ಎಲ್ಲಾ ಹೆಣ್ಮಕ್ಕಳನ್ನು ಹುರಿದುಂಬಿಸಿದ. ತನ್ನ ಕೊಳಲಿನ ಧ್ವನಿಯ ಮೂಲಕ ಎಲ್ಲ ಹೆಣ್ಮಕ್ಕಳನ್ನು ಹುರಿದುಂಬಿಸಿದ. ಹೆಣ್ಮಕ್ಕಳು ಆಲೋಚನೆ ಮಾಡಿದ್ರಂತೆ, ಓ ಇವತ್ತು ಕೃಷ್ಣನಿಗೆ ನಾವು ಬೇಕು ಅಂತ. ನಾವಿಲ್ಲ ಅಂದ್ರೆ ಇವತ್ತು ಕೃಷ್ಣನ ರಾತ್ರಿ ಕಳೆಯವಲ್ಲ, ನಾವು ಬೇಕು ಅಂತ ಹೆಣ್ಮಕ್ಕಳಿಗೆ ತಲೆಗೆ ಕೃಷ್ಣನ ಕೊಳಲಿನ ಧ್ವನಿ ಮಾತ್ರ ಹೋಗಿದ್ರೆ ಒಳ್ಳೇದಿತ್ತು. ಏನಾಯ್ತು? ಕೊಳಲಿನ ಧ್ವನಿಯೊಟ್ಟಿಗೆ ಸ್ವಲ್ಪ ಅಹಂಕಾರನು ತಲೆಯನ್ನು ಸೇರಿತು. ಕೃಷ್ಣ ಅಂದ, ನಾನು ಸ್ವರಮಣ ಅಂದ ಹೆಣ್ಮಕ್ಕಳಂತ. ನಾನು ಲಕ್ಷ್ಮೀರಮಣನೂ ಅಲ್ಲ, ನಾನು ಸ್ವರಮಣ. ಹಾಗಿರುವಾಗ ಜುಜುಬಿ ನೀವು ಹೆಣ್ಮಕ್ಕಳು ನನಗೆ ಯಾಕೆ ಬೇಕು ಅಂತ. ಹೆಣ್ಮಕ್ಕಳನ್ನು ಕೃಷ್ಣ ಕರೀಲೇ ಇಲ್ಲ. ಹೆಣ್ಮಕ್ಕಳಿಗೆ ಕೃಷ್ಣನ ಬಳಿಗೆ ಬರಬೇಕು ಅಂತ ಆಸೆ ಇತ್ತು. ಅದಕ್ಕೋಸ್ಕರ ಏನು ಮಾಡಿದ್ರು, ಮನೆಯಲ್ಲಿ ಗಂಡಂದಿರ ಹತ್ರ ಅಪ್ಪಂದಿರ ಹತ್ರ ಹೇಳಿಬಿಟ್ರು, ಕೃಷ್ಣ ಕೊಳಲಿನ ಮೂಲಕ ಕರೆಯುತ್ತಿದ್ದಾನೆ ಅಂತ. ಕೃಷ್ಣ ಯಾರನ್ನೂ ಕರೆದದ್ದಲ್ಲ, ಕೃಷ್ಣ ತನ್ನ ಪಾಡಿಗೆ ತನ್ನನ್ನೇ ಕರೆದುಕೊಂಡು ಕೃಷ್ಣ ಕೊಳಲು ಉತ್ತಾ ಇದ್ದರು. ಇವರಿಗೆ ಇಲ್ಲಿಗೆ ಬರಬೇಕಿತ್ತು. ಆದ್ರಿಂದ ಇವರಿಗೆ ಏನು ಕೇಳಿತು? ಕೃಷ್ಣನ ಕೊಳಲಿನಲ್ಲಿ ತಮ್ಮನ್ನು ಕರೀತಾರೆ ಅನ್ನುವಂತೆ ಕೇಳಿ. ಮಗುವಿಗೆ ಹಸಿವೆ ಆಗಿದೆ, ಅಮ್ಮ ಒಳಗೆ ಅಡಿಗೆ ಮಾಡ್ತಾ ಇದ್ದಾಳೆ. ಆವಾಗ ಮಗು ಅಮ್ಮ ಏನೋ ತಾನ ಬಾಯಿಯಲ್ಲಿ ಹಾಡು ಹೇಳಿಕೊಂಡು ಅಡಿಗೆ ಮಾಡ್ತಾ ಇದ್ದಾಳೆ. ಹಾಡು ಅಂತಂದ್ರೆ ಜುಜುಬಿ ನಿಮ್ಮ ಯಾವ್ದು ಚಿತ್ರಮಂದಿರದ ಹಾಡಲ್ಲ, ಪುರಂದರದಾಸರ ಹಾಡುಗಳು, ಕನಕದಾಸರ, ಜಗನ್ನಾಥದಾಸರ, ಗೋಪಾಲದಾಸರ ಹಾಡುಗಳನ್ನು ಹೇಳಿಕೊಂಡು ಅಮ್ಮ ಏನೋ ಅಡಿಗೆ ಮಾಡ್ತಾ ಇದ್ದಾಳೆ. ಮಗುವಿಗೆ ಹಸಿವೆ ಆಗಿದೆ. ಮಗು ಅಡಿಗೆ ಮನೆಗೆ ಬಂದು ಅಮ್ಮ ಕರೆದಂತೆ ಆಯ್ತು ಅಂತ ಅಂದ್ಬಿಟ್ಟು. ಅಮ್ಮ ಹಾಡು ಹೇಳ್ತಾ ಇರೋದು, ಅದು ಮಗು ಹೇಳಿತು, ಅಮ್ಮ ನೀನು ಕರೆದಂತೆ ಆಯ್ತು ಅಂತ ಹೇಳ್ಬಿಟ್ಟು. ಯಾಕೆ? ಮಗುವಿಗೆ ಹಸಿವೆ ಆಗಿದೆ, ಅಡಿಗೆಗೆ ಅಮ್ಮ ಕರಿಬೇಕಿತ್ತು. ಅಮ್ಮ ಏನೋ ಹಾಡು ಹೇಳ್ತಾ ಇರೋದು, ಕರೆದಂತೆ ಆಯ್ತು ಅಂತ. ಆವಾಗ ಅಮ್ಮ ಕಡೆ ಸುಮ್ಮನೆ ಕಳಿಸ್ಲಿಕ್ಕೆ ಆಗ್ತದ? ಏನೇನು ತುಂಡಿಟ್ಟು ಕಳಿಸಿಕೊಡು. ಅದೇ ರೀತಿಯಲ್ಲಿ ಹೆಣ್ಣುಮಕ್ಕಳಿಗೆ ಕೃಷ್ಣನ ಬಳಿಗೆ ಬರಬೇಕು ಅಂತ ಆಸೆ ಇತ್ತು. ಕೃಷ್ಣನ ಕೊಳಲಿನ ಧ್ವನಿ ಅದಕ್ಕೆ ಸರಿಯಾಗಿ ಬಂತು. ಕೃಷ್ಣ ನಮ್ಮನ್ನು ಕರೀತಾ ಇದ್ದಾನೆ ಅಂತ ಗಂಡಂದಿರ ಹತ್ರ ಹೇಳಿದ್ರು, ಅಪ್ಪಂದಿರ ಹತ್ರ ಹೇಳಿದ್ರು, ಮಾವಂದಿರ ಹತ್ರ ಹೇಳಿದ್ರು, ಅತ್ತೆಂದ್ರ ಹೇಳಿಬಿಟ್ರು. ಹೋಗಿ ಬನ್ನಿ ಅಂತ ಅವರು ಕಳಿಸಿಬಿಟ್ರು. ಕೃಷ್ಣನ ಬಳಿಗೆ ಬಂದಿದ್ದಾರೆ, ಕೃಷ್ಣನ ಸುತ್ತಮುತ್ತ ಸೇರಿದ್ದಾರೆ. ಸರಿಯಾದ ತಿಳುವಳಿಕೆ ಇತ್ತು ಆರಂಭದಲ್ಲಿ, ಕೊನೆಗೆ ಅಹಂಕಾರ ಸೇರಿತು. ಯಾವಾಗ ಅಹಂಕಾರ ಸೇರಿತೋ ಕೃಷ್ಣ ಅದೃಶ್ಯ. ಹೆಣ್ಮಕ್ಕಳ ಮಧ್ಯದಿಂದ ಕೃಷ್ಣ ಕಾಣಿಸದೆ ಹೋದ. ಹಾಗಾದ್ರೆ ಅಷ್ಟು ಹೊತ್ತು ಕೃಷ್ಣ ಅವರ ಆ ಹೆಣ್ಮಕ್ಕಳ ಜೊತೆಯಲ್ಲಿದ್ದ. ಯಾವಾಗ ಅಹಂಕಾರ ಏರಿತೋ ಆವಾಗ ಲಕ್ಷ್ಮೀ ಸನ್ನಿಧಾನ ಕಮ್ಮಿ ಆಯಿತು, ಅಹಂಕಾರದ ಸನ್ನಿಧಾನ ಬಂತು, ಮೊಮ್ಮಗನ ಸನ್ನಿಧಾನ ಬಂತು. ಆ ಹೆಣ್ಮಕ್ಕಳಲ್ಲಿ ಕೃಷ್ಣನ ಮೊಮ್ಮಗನ ಸನ್ನಿಧಾನ ಬಂತು. ಕೃಷ್ಣನ ಮಗ ಚತುರ್ಮುಖ ಬ್ರಹ್ಮ, ಚತುರ್ಮುಖ ಬ್ರಹ್ಮನ ಮಗ ರುದ್ರದೇವರು, ರುದ್ರದೇವರು ಅಹಂಕಾರ ತತ್ವದ ಅಭಿಮಾನಿ. ಹೆಣ್ಮಕ್ಕಳಲ್ಲಿ ಅಹಂಕಾರ ತತ್ವ ಮೊಮ್ಮಗ ಮನೆ ಮಾಡಿದ. ಕೃಷ್ಣ ಅಂದ, ಮೊಮ್ಮಕ್ಕಳು ಮಲಗುವ ಸಮಯ ಹೊರತು ಓಡಾಡುವ ಸಮಯ ಅಲ್ಲ. ರಾತ್ರಿ ಹೊತ್ತಲ್ವೋ ಇದು, ತುಂಬಾ ರಾತ್ರಿ ಆಗಿದೆ ಅಲ್ವೋ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಮೊಮ್ಮಕ್ಕಳು ರಾತ್ರಿ ಹೊತ್ತು ಸಖತ್ ಅಡ್ಡಾಡ್ತವೆ. ಬೆಳಿಗ್ಗೆ 8-9 ಗಂಟೆ ಆದ್ರೂ ಕೂಡ ಚಾಪೆ ಬಿಟ್ಟು ಹೇಳೋಲ್ಲ. ಹೇಳ್ತಾರೆ ಮಾತ್ರ ಎಲ್ಲರೂ, ನಾವು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದೋದು ಅಂತ ಅದೇ ಮಕ್ಕಳು ಹೇಳ್ತಾವೆ. ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸುಸಂಸ್ಕೃತ ಅಧ್ಯಾಪಕರು ಮೊದಲು ಏನು ಕಲಿಸಿಕೊಡ್ತಾರೆ, ಆಂಗ್ಲ ಭಾಷೆಯಲ್ಲಿ ಏನು ಕಲಿಸಿಕೊಡ್ತಾರೆ? ಅರ್ಲಿ 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 ಏನು, ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್ ಅಂತ ಅದನ್ನು ಕಲಿಸಿಕೊಡ್ತಾರೆ. ಆದ್ರೆ ಏನಾಯ್ತದ, ಮಕ್ಕಳು ಹೇಳುವಾಗ ಅರ್ಲಿ ಟು ರೈಸ್ ಅಂತ. ರೈಸ್ ಅಂದ್ರೆ ಊಟ ಅಂತ ಇರ್ತಾರೆ, ರೈಸ್ ಅಂದ್ರೆ ತಿಂಡಿ ತೀರ್ಥ. ಆದ್ದರಿಂದ ಕೃಷ್ಣನಿಗೆ ಯಾರೂ ಬೇಕಾಗಿಲ್ಲ. ಹಾಗಾದ್ರೆ ಆ ರೀತಿಯಲ್ಲಿ ಅಂತಹ ಬ್ರಹ್ಮ ರಾಕ್ಷಸರು ಆ ಹೆಣ್ಮಕ್ಕಳು ಆವಾಗ ಕೃಷ್ಣನನ್ನು ಹುಡುಕಿ ಹುಡುಕಿ ಅಶ್ವತ್ಥದ ಮರದ ಬಳಿಗೆ ಬಂದು ಕೃಷ್ಣನನ್ನು ಕೊಡು ಅಂತ ಕೇಳ್ತಾ ಇದ್ದಾವೆ. ಅಶ್ವತ್ಥ ಮರ ಮಾತಾಡ್ತಾ ಇಲ್ಲ. ಆವಾಗ ಕೊಟ್ಟ ಶಾಪ, ಬ್ರಾಹ್ಮಣರು, ಅಸಂಸ್ಕೃತರಾಗಿರ್ತಕ್ಕಂತಹ ಬ್ರಾಹ್ಮಣರು ಯಾರು ಸಾಯ್ತಾರೆ, ಅವ್ರಿಗೇನು ಗತಿ ಆಗಿರುವುದಿಲ್ಲ, ಅಂಥವರು ನಿನ್ನಲ್ಲಿ ವಾಸ ಮಾಡಲಿ ಅಂತ ಹೆಣ್ಣುಮಕ್ಕಳು ಕೊಟ್ಟ ಶಾಪ.
ಅದರಿಂದ ಬ್ರಹ್ಮರಾಕ್ಷಸರ ವಾಸಸ್ಥಳ ಅಲ್ವೋ. ಅಶ್ವತ್ಥಮರದಲ್ಲಿ ಬ್ರಹ್ಮರಾಕ್ಷಸ ಇರ್ತಾನ. ಇವರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಕೂತದ್ದು ಆ ಮರದಲ್ಲಿದ್ದಂತಹ ಬ್ರಹ್ಮರಾಕ್ಷಸರಿಗೆ ತಡ್ಕೊಳ್ಳಿಕ್ಕಾಗಿಲ್ಲ. ಆದ್ರಿಂದ ಎಲೆಗಳ ಮೂಲಕ ತಟಪಟ 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 ಅಂತ ಶಬ್ದ ಮಾಡಿದ್ರು. ಇವರು ಏನು ಮಾಡಿದ್ರು, ಹೀಗೆ ಕೈ ತೋರಿಸಿದ್ರ, ಹೀಗೆ ಕೈ ತೋರಿಸುವ ಮೂಲಕ ಇಡೀ ಅಶ್ವತ್ಥಮರ ಸ್ತಬ್ಧ. ಏನು ಸಂದೇಶ ಹಾಗಾದ್ರೆ? ಮನೆಯಲ್ಲಿ ಒಂದು ಭಾಗವತ ಶ್ಲೋಕವನ್ನು ವಿಜಯಧ್ವಜರ ವ್ಯಾಖ್ಯಾನ ಸಮೇತ ಒಂದು ಶ್ಲೋಕವನ್ನು ಪ್ರತಿ ದಿವಸ ನಾವು ನಮ್ಮ ಮನೆಯಲ್ಲಿ ಓದ್ತಾ ಇದ್ದೇವು ಅಂತಂದ್ರೆ ಬ್ರಹ್ಮ ಬರ್ತಾನೆ ಹೊರತು ಬ್ರಹ್ಮ ರಾಕ್ಷಸ ಬರೋದು. ಬ್ರಹ್ಮ ರಾಕ್ಷಸ ಮರವನ್ನು ಬಿತ್ತು ಒದ್ದಾಡ್. ಭಾಗವತ ಬಂದದ್ದೇ ನಮಗೆ ಕ್ರಮ ಗೊತ್ತು. ಆ ಅಣ್ಣ ಯಾರು, ದುಂದುಕಾರಿಯೋ ದುಂದುಮಾರನೋ ಯಾರು ಅಣ್ಣ, ಯಾವ ಗಯಾ ಕ್ಷೇತ್ರಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡಿದ್ರು ಕೂಡ ಅವನಿಗೆ ಬ್ರಹ್ಮರಾಕ್ಷಸ ಹೋಗಿಲ್ಲಲ್ವೋ. ಮತ್ತೆ ಹೋದದ್ದು ಯಾವುದರಿಂದ? ಬಿದಿರಿನ ಹಿಂಡಿನಲ್ಲಿ ಕೂತು ಭಾಗವತ ಕೇಳು ನೀನು, ಆವಾಗ ನಿನ್ನ ಈ ಶಾಪ ಮೋಚನ ಆಗ್ತದೆ ಅಂತಂದಾಗ ಎಲ್ಲಿ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಯಾವ ಮರಗಳು ಜಾಗ ಕೊಟ್ಟಿಲ್ಲ ಅಂತೆ. ಯಾಕೆ? ನಾವು ಭಾಗವತ ಕೇಳಬೇಕು, ನಾವು ಭಾಗವತ ಕೇಳಬೇಕು ಅಂತ ಮರಗಳಿಗೆ ಆಸೆ ಇತ್ತಂತೆ. ಆದ್ರಿಂದ ಮರಗಳು ಬ್ರಹ್ಮರಾಕ್ಷಸ ಬಂದ್ರೆ ಭಾಗವತ ಕೇಳಲಿಕ್ಕೆ ಆಗೋಲ್ಲ ಅಂತ ಮರಗಳು ಯಾವುದು ಆಶ್ರಯ ಕೊಟ್ಟಿಲ್ಲ. ಕೊನೆಗೆ ಯಾರು ಆಶ್ರಯ ಕೊಡ್ತಾರೆ? ಇಂಥವರಿಗೆ ಕಾಕಗಳು, ಕೋಟಿಗಳು, ಅವರು ಇವರು ಪುಂಡರು, ಆಮೇಲೆ ರೌಡಿಗಳು, ಇಂಥವರಿಗೆಲ್ಲ ಆಶ್ರಯ ಯಾರು ಕೊಡ್ತಾರೆ? ಯಾರಿಗೆ ಒಳಗೆ ಟೊಳ್ಳು ಅವರ ಆಶ್ರಯ. ಭಗವಂತನ ಪ್ರಜ್ಞೆ ಉಳ್ಳವರು ಭಗವದ್ ವಿರೋಧಿಗಳಿಗೆ ಎಂದು ಆಶ್ರಯ ಕೊಡೋ ಅಲ್ಲ. ಯಾರಿಗೆ ಒಳಗಿನಿಂದ ಭಗವತ್ ಪ್ರಜ್ಞೆ ಇಲ್ಲವೋ, ಯಾರು ಒಳಗಿನಿಂದ ಟೊಳ್ಳೋ ಅವ್ರು ಏನ್ ಮಾಡ್ತಾರೆ? ಪುಂಡ, ಕಾಕ, ಪೋಕರಿಗೆಲ್ಲ ತಮ್ಮ ಮನೆಯಲ್ಲಿ, ಆ ಕಳ್ಳ ಕಾಕರಿಗೆಲ್ಲ ತಮ್ಮ ಮನೆಯಲ್ಲಿ ಆಶ್ರಯ ಕೊಡ್ತಾರೆ. ಅದೇ ರೀತಿಯಲ್ಲಿ ಬ್ರಹ್ಮ ರಾಕ್ಷಸನತಕ್ಕಂತಹ ಕಾಕ ಪೋಕ ಅವನಿಗೆ ಆಶ್ರಯ ಕೊಟ್ಟದ್ದು ಯಾರು ಅಂತಂದ್ರೆ ಒಳಗೆ ಟೊಳ್ಳಾಗಿರತಕ್ಕಂಥ ಬಿದಿರು ಆಶ್ರಯ ಕೊಡ್ತಾರೆ. 7 ದಿವಸದ ಭಾಗವತ ನಡೆಯಿತು. ಒಂದೊಂದು ದಿವಸದ ಭಾಗವತ ಕೇಳ್ತಾ ಒಂದೊಂದು ಗಂಟು ಹೋಗ್ತಾ ಹೋಗ್ತಾ ಬಂತು. 7ನೇ ದಿವಸ 7 ಗಂಟು ಹೋಯಿತು. ಪ್ರೇತತ್ವದಿಂದ ಉದ್ಧಾರ ಆಯಿತಲ್ವೋ. ಕೃಷ್ಣ ಅಂದ, ಒಳಗಿನಿಂದ ಟೊಳ್ಳಾಗಿದೆ ನಿನ್ನಲ್ಲಿ, ಹೌದು. ಬ್ರಹ್ಮರಾಕ್ಷಸನಿಗೆ ಆಶ್ರಯ ಕೊಟ್ಟಿ, ಹೌದು. ಆ ಬ್ರಹ್ಮರಾಕ್ಷಸರೆಂಬ ಚೇತನ ಕೆಳಗೆ ನರಕಕ್ಕೆ ಹೋಗುವುದನ್ನು ತಪ್ಪಿಸಿ ಉದ್ಧಾರ ಮಾಡಿದೆಯಲ್ಲ, ನೀನು ಒಳಗಿನಿಂದ ಟೊಳ್ಳಾದ್ರೂ ಅಡ್ಡಿ ಇಲ್ಲ, ನಿನ್ನನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತೇಳಿ ಕೃಷ್ಣ ಅಂದಿನಿಂದ ಕೈಯಲ್ಲಿ ಸ್ವೀಕಾರ ಮಾಡಿದ ಅದೇ ಕೊಳಲು ಅಂತಾಯ್ತು. ನಮ್ಮಲ್ಲಿ ನಿಮ್ಮಲ್ಲಿ ಒಳಗಿನಿಂದ ಟೊಳ್ಳುತನ ಇರಲಿ. ಇನ್ನು ಭಗವಂತನ ಪ್ರಜ್ಞೆ ಏನೂ ನಮ್ಮಲ್ಲಿ ಒಳಗಿನಿಂದ ಇಲ್ಲ, ಅದರಿಂದ ಪೂರಾ ಟೊಳ್ಳೆ ನಾವು. ಆದರೂ ಕೂಡ ಯಾರೋ ಒಬ್ಬ ತಾನು ಉದ್ಧಾರ ಆಗ್ತೇನೆ ಅಂತ ಬಂದು ನಮ್ಮ ಯದ್ಯಪಿ ಕಳ್ಳ, ಸ್ವಾಮಿ ನಾನು ಆರಕ್ಷಕರು ಓಡಿಸಿಕೊಂಡು ಬರ್ತಿದ್ದಾರೆ, ಪೊಲೀಸರು ಓಡಿಸಿಕೊಂಡು ಬರ್ತಿದ್ದಾರೆ, ನಿಮ್ಮ ಮನೆಯಲ್ಲಿ ಒಂಚೂರು ನನ್ನನ್ನು ಬಚ್ಚಿಟ್ಟುಕೊಳ್ಳಿ. ಅವ ಪೊಲೀಸ್ ಬಂದು ಕೇಳಿಬಿಟ್ರೆ ಅವರು ಇಲ್ಲ ಅಂತ ಒಂದು ಮಾತು ಹೇಳಿ, ನಾನು ಇನ್ನು ಮುಂದೆ ಸುತರಾಂ ಕಳ್ಳತನ ಮಾಡೋಲ್ಲ ಅಂತ ಅವ ಹೇಳಿದ ಅಂತಂದ್ರೆ ಅವನಿಗೆ ನಾವು ಆಶ್ರಯ ಕೊಟ್ರೆ, ಪೊಲೀಸರಿಗೆ ಸಿಗುವುದನ್ನು ತಪ್ಪಿಸಿದ್ರೆ, ದೇವರು ನಮ್ಮನ್ನು ಬಾ ಅಂತ ಹೇಳಿಕೊಂಡು ಕರೆದು ತನ್ನ ಕೈಯಲ್ಲಿ ಸ್ವೀಕಾರ ಮಾಡಿ ನಮ್ಮ ಬಾಯಿಯಿಂದ ಇಂಪಾದ ಧ್ವನಿ ಬರುವಂತೆ ಭಗವಂತ ಮಾಡ್ತಾರೆ ಎನ್ನುವುದು ಸಮಗ್ರ ಭಾಗವತದ ಸಂದೇಶ ಅಂತಂದ್ರೆ. ಅದು ಕೂಡ ಎಂತಹ ಧ್ವನಿ ಬರುವಂತೆ ಮಾಡ್ತಾನೆ? ಕರ್ಕಶ ಧ್ವನಿ ಅಲ್ಲ, ಮತ್ತೆ ಇಂಪಾದ ಧ್ವನಿ ನಮ್ಮ ಬಾಯಿಯಿಂದ ಬರುವಂತೆ ಮಾಡ್ತಾನೆ. ಬರುವುದಿಲ್ವೋ, ಇಂಪಾದ ಧ್ವನಿ ಬರುವುದಿಲ್ವೋ, ಮೊದಲು ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಬಾಯಿಯಲ್ಲಿದ್ದಂತಹ ಜೊಲ್ಲನ್ನು ಅದರೊಳಗೆ ತುರುಗಿಸ್ತಾನೆ. ದೇವರ ಬಾಯಿಯ ಆ ಅಮೃತ ಸಿಗಬೇಕು ಅಂತಾದ್ರೆ ಆ ಕೊಳಲು ಏನು ಪುಣ್ಯವ ಮಾಡಿ ಕೊಳಲು ಕೃಷ್ಣನ ಕರವ ಸೇರಿತೋ. ದಾಸರು ಅಲ್ಲೇ ಒಂದು ಉದ್ಗಾರ ಮಾಡಿಬಿಟ್ರಲ್ವೋ. ಏನು ಮಾಡ್ತಾನೆ ಅಂತಂದ್ರೆ ತನ್ನ ಎಂಜಲನ್ನು ನಾನು ಯಾಕೆ ಶಬ್ದ ಪ್ರಯೋಗ ಮಾಡಿದೆ ಅಂದ್ರೆ ನಮ್ಗೆ ಆ ಶಬ್ದ ಬಿಟ್ಟರೆ ಬೇರೆ ಶಬ್ದ ಅರ್ಥ ಆಗೋಲ್ಲ. ಅದಕ್ಕೆ ಎಂಜಲ್ ಅಂತಂದಾಗ ಪಕ್ಕ ಅರ್ಥ ಆಗುತ್ತೆ. ಅದಕ್ಕೆ ಕೃಷ್ಣ ತನ್ನ ಎಂಜಲನ್ನು, ಯದ್ಯಪಿ ಕೃಷ್ಣನ ಅಧರಾಮೃತ ಅಂತಾರೆ, ಅದನ್ನು ತುಟಿಯಿಂದ ಬಂದಿರತಕ್ಕಂಥ ಅಮೃತ ಅಂತಾರೆ. ಆ ಅಮೃತವನ್ನು ಆ ಕೊಳಲಿನ ಒಳಗೆ ಕೃಷ್ಣ ಹಾಕಿ ಸ್ವಲ್ಪ ಅಲ್ಲಿ ಸ್ನೇಹ ಬರುವಂತೆ ನಾವು ಪಸೆ ಅಂತೇವೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ. ನೀವು ಜಿಡ್ಡು ಅಂತಂತೀರಿ, ಕಾಣುತ್ತೆ ಅಲ್ವೋ. ಕೈಗೆ ಎಣ್ಣೆ ಹಾಕಿ ಎಣ್ಣೆ ತೆಗೆದ್ರೆ ಮತ್ತೆ ಕೈಯಲ್ಲಿ ಉಳಿತದಲ್ಲ, ಅದಕ್ಕೆ ನೀವು ಜಿಡ್ಡು ಅಂತಂತೀರಿ, ಕಾಣುತ್ತೆ. ನಾವು ಪಸೆ ಅಂತಂತೇವೆ, ಸಂಸ್ಕೃತದಲ್ಲಿ ಸ್ನೇಹ ಅಂತ ಕರೀತಾರೆ ಅದನ್ನು.
ಕೃಷ್ಣ ಅದರಲ್ಲಿ ತನ್ನ ಅದರ ಅಮೃತ ತುಂಬಿಸಿದ ಅಂದ್ಬಿಟ್ರೆ ಸ್ನೇಹವನ್ನು ಕೃಷ್ಣ ಅದರಲ್ಲಿ ತುಂಬಿಸಿದ. ಯಾವಾಗ ದೇವರು ಕೈಯಲ್ಲಿ ಸ್ವೀಕಾರ ಮಾಡಿ ತಾನು ಅದರಲ್ಲಿ ಸ್ನೇಹ ತುಂಬಿಸಿದನೋ ಅಂಥವನ ಬಾಯಿಯಲ್ಲಿ ಇಂಪಾದ ಧ್ವನಿ ಬರದೆ ಮತ್ತೆ ಕರ್ಕಶ ಧ್ವನಿ ಬರಲಿಕ್ಕೆ ಸಾಧ್ಯನಾ ಅಂತ. ಆದ್ದರಿಂದ ಆ ಅಶ್ವತ್ಥ ಮರದ ತಟಪಟ ತಟಪಟ ಧ್ವನಿ ನಿಂತು ಹೋಯಿತು ಅಂತಾರೆ. ಪ್ರತಿ ದಿವಸ ಮನೆಯಲ್ಲಿ ಒಂದು ಶ್ಲೋಕ ಆದರೂ 18,000 ಶ್ಲೋಕವನ್ನು ಓದ್ತೇನೆ ಅಂತ ಸಂಕಲ್ಪ ಮಾಡೋಣ. ದಿವಸ ಓದ್ತೇನೆ ಅಂತಲ್ಲ, 18,000 ಶ್ಲೋಕ ಓದ್ತೇನೆ ಭಾಗವತ ಅಂತ ಸಂಕಲ್ಪ ಮಾಡೋಣ. ದಿವಸಕ್ಕೆ ಒಂದೊಂದೇ ಶ್ಲೋಕ ಓದೋಣ. ಆವಾಗ ಇದರ ಫಲಿತಾಂಶ ಏನು ಗೊತ್ತಾ? ನಮಗೆ ಆರೋಗ್ಯ ಮತ್ತು ಆಯುಷ್ಯ ಎರಡೂ ವೃದ್ಧಿಯಾಗುತ್ತೆ. ಯಾಕೆ? ಪಾಪ ಸಂಕಲ್ಪ ಮಾಡಿದ್ದಾನೆ, 18,000 ಶ್ಲೋಕ ಓದ್ತೇನೆ ಅಂತ ಸಂಕಲ್ಪ ಮಾಡಿದ್ದಾನೆ. ಇವನ ಸಂಕಲ್ಪವನ್ನು ಪೂರ್ಣಗೊಳಿಸುವುದು ಎನ್ನ ಕರ್ತವ್ಯ ಅಂತ ಹೇಳಿಕೊಂಡು ದೇವರು ಏನ್ ಮಾಡ್ತಾನೆ? ಓದ್ಲಿಕ್ಕೆ ಬೇಕಾದ ಆರೋಗ್ಯವನ್ನು ಕೊಟ್ಟ. 18,000 ದಿವಸ ಯಮ ನಮ್ಮ ಬಳಿಗೆ ಬಾರದಂತೆ ಮಾಡಿಬಿಡ್ತಾನೆ. ಅಷ್ಟು ತಾಕತ್ತು ಭಾಗವತಕ್ಕೆ ಉಂಟಂತಹ ಭಾಗವತವನ್ನು ಬರೀಬೇಕು ಅಂತಾದ್ರೆ, ಅರ್ಥ ಬರೀಬೇಕು ಅಂತಾದ್ರೆ ಹಿರಿಯರು ವಿಜಯಧ್ವಜರನ್ನು ಇಟ್ಟ ಹೆಸರು ಸಾರ್ಥಕ ಅಲ್ವೋ, ಅವರಿಗೆ ಅವರ ಗುರುಗಳು ಇಟ್ಟ ಹೆಸರು ಸಾರ್ಥಕ ಅಲ್ವೋ? ವಿಜಯಧ್ವಜ ಅಂತೆ. ಅಂಜನಾ ಸೂನು ಸಾನ್ನಿಧ್ಯಾತ್. ನಿತ್ಯ ಇವರನ್ನು ಚಿಂತನೆ ಮಾಡೋಣ. ಹೀಗೆಯೇ ಕೈ ಹಿಡ್ಕೊಂಡು ಅವರ ಚಿತ್ರನೇ ಇರುವುದಲ್ಲಿ, ಎಲ್ಲಿ ಕಣ್ವ ತೀರ್ಥದಲ್ಲಿ ಪೇಜಾರ ಮಠದ ಅಲ್ಲಿ ಅವ್ರ ಚಿತ್ರ ಇರುವುದೇ ಹೀಗೆ, ಕೈ ಹಿಡ್ಕೊಂಡಿರತಕ್ಕಂಥ ವಿಜಯಧ್ವಜರಂತೆ ಚಿತ್ರ ಇರುವುದು. ಅಂಜನಾ ಸೂನು ಸಾನ್ನಿಧ್ಯಾತ್. ಅಂಜನಾ ಅಂದ್ರೆ ಗೊತ್ತು, ಸೂನು ಅಂತ ಮಗುವಿಗೆ ಹೆಸರು. ಅಂಜನಾಳ ಮಗನ ಅಂಜನಾ ಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ. ಭಾಗವತಕ್ಕೆ ಅರ್ಥ ಬರೆಯುವಾಗ ಎಲ್ಲಿಯೂ ಕೂಡ ಎಡವಲಿಲ್ಲ, ಎಲ್ಲಿಯೂ ಕೂಡ ಅಬದ್ಧಾರ್ಥ ಬರುವ ಪ್ರಸಂಗ ಅವರ ಬಾಯಿಯಲ್ಲಿ ಬರಲಿಲ್ಲ. ಈ ಶ್ಲೋಕಕ್ಕೆ ಏನಪ್ಪ ಅರ್ಥ ಅಂತ ಅವರಿಗೆ ಆ ಪ್ರಸಂಗ ಬರಲಿಲ್ಲ. ಮತ್ತೆ ಎಷ್ಟು ಶ್ಲೋಕಕ್ಕೆ ಅರ್ಥ ಬರೀಬೇಕು ಅಷ್ಟು ಶ್ಲೋಕದ ಅರ್ಥವನ್ನು. ಆದ್ರಿಂದಲೇ ನೋಡಿ, ಭಾಗವತಕ್ಕೆ ಅರ್ಥ ಬರೆಯುವಾಗ ವಿಜಯಧ್ವಜರಲ್ಲಿ ವಾಯುದೇವರು ಪ್ರವೇಶ ಮಾಡಿದ್ರು. ಅದೇ ಭಾಗವತವನ್ನು ಶುಕಾಚಾರ್ಯರು ಹೇಳುವಾಗ ಅಲ್ಲಿಯೂ ಕೂಡ ವಾಯುದೇವರು ಪ್ರವೇಶ ಮಾಡಿದ್ರಂತೆ. ಹಾಗಾದ್ರೆ ಒಂದು ಭಾಗವತದ ತಾಕತ್ತು ಏನಲ್ವೋ, ಅದೇ ವೇದವ್ಯಾಸರು ತುಂಬಾ ಕಾಳಜಿ ತೆಕೊಂಡು ಮಾಡಿರತಕ್ಕಂಥ ಗ್ರಂಥವೇ ಭಾಗವತ. ನಾನೊಂದು ತಮಾಷೆಗೆ ಹೇಳೋದುಂಟು. ಒಂದೊಂದು ಕೆಲಸ ಮಾಡಿದವರು ಭಗವಂತನ ಲೋಕಕ್ಕೆ ಹೋದರು. ದಾನ ಧರ್ಮ ಮಾಡಿದವ ಹೋದ, ಜಯ ವಿಜಯರು ದೇವರಿಗೆ ತಿಳಿಸಿದ್ರು ದಾನ ಧರ್ಮ ಮಾಡಿದ್ದಾನಂತೆ. ಹೌದಾ, ಸರಿ, ಅವನಿಗೆ ಆ ಲೋಕ ಕೊಡು. ಮತ್ತೊಬ್ಬ ಇಷ್ಟಾಪೂರ್ತ ಮಾಡಿದ್ದ, ಒಂದಷ್ಟು ಸರೋವರಗಳು ಬಾವಿಗಳು ತೋಡಿ ಜನಗಳಿಗೆ ಉಪಕಾರ ಮಾಡಿದ್ದ, ಅವನು ಸತ್ತು ದೇವರ ಬಳಿಗೆ ಹೋದಾಗ ಅವನಿಗೆ ಈ ಲೋಕ ಕೊಡು ಅಂತ ಎಲ್ಲ ಒಳ್ಳೆ ಕೆಲಸ. ಯಾರೋ ಪಾಪ ಮಾಡಿಕೊಂಡು ಅಲ್ಲಿ ಹೋಗುವುದೇ ಇಲ್ಲ ಬಿಡಿ ಅಂತ ಒಳ್ಳೆ ಕೆಲಸ ಮಾಡಿದ್ದು ಹೋದಾಗ ಆಯ್ತು. ಮತ್ತೊಬ್ಬ ಹೋದಾಗ ಜಯ ವಿಜಯರು ದೇವರ ತಿಳಿಬಿಟ್ರು, ಅವ ಭಾಗವತ ಓದಿದ್ದಾನೆ ಅಂತೆ, ಜೀವನ ಪೂರ್ತಿ ವಿಜಯಧ್ವಜಿಯ ಸಹಿತ ಭಾಗವತ ಓದಿದ್ದಾನೆ ಅಂತೆ ಅಂತ ಹೇಳಿಕೊಂಡು ದೇವರ ಹತ್ರ ಹೇಳಿದಾಗ, ಬೇರೆಯವರಿಗೆಲ್ಲ ದೇವರು ಏನು ಹೇಳಿದ್ದು? ಆ ಲೋಕ ಕೊಡು, ಈ ಲೋಕ ಕೊಡು, ಅಲ್ಲಿ ಕೂಡಿಸು, ಇಲ್ಲಿ ಕೂಡಿಸು ಅಂತ. ಈ ಭಾಗವತ ಓದಿದವ ಬಂದಾಗ ದೇವರಂದಂತೆ, ಏನು ನನ್ನ ಭಾಗವತ ಅಂತ, ಅದಕ್ಕೆ ಭಾಗವತ ಅಂತ ಹೆಸರು ಬಂತು ಅಂತ. ಬೇರೆ ಅಷ್ಟು ಪುಣ್ಯಕರ್ಮ ಮಾಡಿದ್ದಾರೆ, ಅವರನ್ನು ಯಾರನ್ನೂ ಕೂಡ ದೇವರು ನನ್ನ ಭಾಗವ ಅಂತ ಅಂದಿಲ್ಲ. ಭಾಗವತ ಓದಿಕೊಂಡು ಅದನ್ನು ತನ್ನ ಜೀವನದಲ್ಲಿ ಜೀರ್ಣಿಸಿಕೊಂಡಿರತಕ್ಕಂಥ ವ್ಯಕ್ತಿ ಸತ್ತು ಭಗವಂತ ಲೋಕಕ್ಕೆ ಹೋದಾಗ ಜಯ ವಿಜಯರು ದೇವರಿಗೆ ತಿಳಿಸಿದಾಗ ದೇವರು ಒಂದೇ ಮಾತು, ನನ್ನ ಭಾಗವತ, ಒಟ್ಟಿಗೆ ಭಾಗವತ. ಹಾಗಾದ್ರೆ ಭಾಗವತಕ್ಕೆ ಅಷ್ಟು ಮಹತ್ವವನ್ನು ವೇದವ್ಯಾಸ ದೇವರು ಕೊಟ್ಟಿದ್ದಾರೆ. ಆದ್ರೆ ನಂತಹ ಭಾಗವತ ಹಾಗಾದ್ರೆ ವಿಜಯೇನ ವಿರಾಜಿತಂ. ವಿರಾಜಿತ ಅಂದ್ರೆ ಶೋಭಿಸ್ತಾ ಇದ್ದಾರೆ. ಇಂದು ಕೂಡ ವಿಜಯಧ್ವಜರಿದ್ದಾರಲ್ಲ. ಪ್ರಾಯಶಃ ಉಡುಪಿ ಮಠದ ಬೇರೆ ಸ್ವಾಮಿಗಳ ಯಾವ ಪರಿಚಯನೂ ಕೂಡ ನಮ್ಮ ಹಿಂದಿನ ಸ್ವಾಮಿಗಳ ಪರಿಚಯ ನಿಮಗಿಲ್ಲ. ಮತ್ತೆ ಈಗ ಇರತಕ್ಕಂತಹ ಸ್ವಾಮಿಗಳ ಪರಿಚಯ ಈಗ ಇರತಕ್ಕಂಥ ನಿಮಗುಂಟು. ನಾಳೆ ನಾವು ಹೋದ್ರೆ, ನೀವು ಹೋದ್ರೆ ನಮ್ಮ ಪರಿಚಯ. ನಿಮ್ಮ ಮಠದ ಸ್ವಾಮಿಗಳ ಪರಿಚಯ ಆದ್ರೆ ನಿಮ್ಗೆ ಎಲ್ಲಾ ಸ್ವಾಮಿಗಳ ಪರಿಚಯನೂ ಕೂಡ ಚೆನ್ನಾಗಿರುತ್ತಲ್ವೋ. ಹಾಗಾದ್ರೆ ಆದರೂ ಕೂಡ ಉಡುಪಿಯಲ್ಲಿ ಆ ಪೇಜಾವರ ಮಠದ ವಿಜಯಧ್ವಜರ ಪರಿಚಯ ಉಳಿದಿದೆ ಅಂತಂದ್ರೆ ಯಾವುದರಿಂದ ಉಳಿದದ್ದು?
ಭಾಗವತದ ವ್ಯಾಖ್ಯಾನದಿಂದ ಉಳಿದದ್ದು. ಆದ್ರಿಂದ ಅಂದ್ರು ವಿಜಯೇನ ವಿರಾಜಿತಂ. ಎಲ್ಲಿ ಹೋದರೂ ಕೂಡ ವಿಜಯ ವಿಜಯ. ವಿ ಅಂದ್ರೆ ಗೊತ್ತಾ? ವಿ ಅಂತೇಳಿ ದೇವರಿಗೂ ಹೆಸರುಂಟ, ವಿ ಅಂತೇಳಿ ಗರುಡನಿಗೂ ಹೆಸರುಂಟ ಅಲ್ವ? ವಿ ಪಕ್ಷಿ ಪರಮಾತ್ಮನೋ. ವಿ ಭಗವಂತನಿಗೆ ಯಾಕೆ ಪಕ್ಷಿ ಪರಮಾತ್ಮನೋ ಅಂತ ಹೇಳೋದು, ವಿ ಅಂತ ಹೇಳಿದ್ದು ಅಂತಂದ್ಬಿಟ್ರೆ ದೇವರಿಗೂ ಎಲ್ಲಿಯೂ ಪರಾಜಯ ಇಲ್ಲ ಅಂತೆ, ಗರುಡನು ಕೂಡ ಎಲ್ಲಿಯೂ ಪರಾಜಿತನಾಗಿ ಹೋಗುವುದು ಅಂತಿಲ್ಲ ಅಂತೆ. ಎಲ್ಲೋ ಹೋದ, ಯಾರ ಹತ್ರ ಸ್ವಲ್ಪ ಜಗಳ ಆಯಿತು, ಅವ ಹೊಡಿಲಿಕ್ಕೆ ಅಂತ ಬಂದ, ಇವ ಹಾರಿದ ಹೋದ. ಆ ಹೊಡೆಯುವವನಿಗೆ ಹಾರ್ಲಿಕ್ಕೆ ಆಗೋಲ್ಲ, ಅದನ್ನ ಹೊಡೆಯುವವ ಇಲ್ಲೇ ಇದ್ದ, ಗರುಡ ಹಾರಿ ಹೋದ. ಆದ್ರಿಂದ ಜಯ ಜಯ ಜಯ. ಆದ್ರಿಂದ ವಿ ಅಂದ್ರೆ ಜಯ. ಯಾರಿಗೆ? ವಿಷ್ಣುವಿಗೂ ಅವನ ವಾಹನಕ್ಕೂ ಜಯ. ಆದ್ರಿಂದಲೇ ಬಂದದ್ದು, ಅಲ್ಲಿಂದಲೇ ಆಂಗ್ಲರು ಕದ್ದದ್ದು. ನಾವು ಏನಾದ್ರೂ ಒಂದು ವಿಶೇಷ ನಡೆಯಿತು ಅಂತಂದ್ರೆ ಏನಂತ ಹೀಗೆ ತೋರಿಸ್ತೇವಾ? ಏನರ್ಥ? ವಿಕ್ಟರಿ ಅಂತ ಅರ್ಥನಾ ಇದಕ್ಕೆ? ಇದು ಚಿತ್ರನೂ ಹಾಗೇ ಉಂಟು, ವಿ ಅಂತೇನೆ ಚಿತ್ರನೂ ಉಂಟು. ಅದಕ್ಕೆ ವಿಕ್ಟರಿ ಅಂತ ಅವರ ಹೆಸರು ಕೊಟ್ಟರು. ಎಲ್ಲಿಂದ ಕದ್ದದ್ದು? ನಮ್ಮ ಸಂಸ್ಕೃತ ಸಾಹಿತ್ಯದಿಂದ ಆಂಗ್ಲರು ಕದ್ದದ್ದು. ಒಂದಲ್ಲ ಎರಡಲ್ಲ, ಸಾವಿರಾರು ಕದ್ದಿದ್ದಾರೆ. ಸದ್ಯ ಆವಾಗ ನೆನಪಾದಂತೆ ಒಂದೊಂದೇ ಹೇಳೋಣ. ಹಾಗಾದ್ರೆ ಏನು? ವಿ ಜಯೇನ, ಭಗವಂತನಿಗೆ ಸಂಬಂಧಪಟ್ಟ ಗ್ರಂಥವನ್ನು ಬರೆದದ್ದರಿಂದ ಜಯ. ವಿ ಜಯ, ವಿಜಯದಿಂದಾಗಿ ವಿರಾಜಿತಂ ಅಜಿತ ಪ್ರೀತಿ ಜನಕಂ. ಅಜಿತ ಅಂತೇಳಿ ಭಗವಂತನಿಗೆ ಹೆಸರ. ಭಾಗವತ ವಾದಿರಾಜ ಶ್ರೀಪಾದರಂತಾರೆ, ನಮ್ಮ ಕೈ ಕೊನೆಯ ತನಕ ಗಟ್ಟಿ ಇರಬೇಕು ಅಂತಾದ್ರೆ ಪ್ರತಿ ದಿವಸ ಆಚಾರ್ಯ ಮಧ್ವರ ಗ್ರಂಥದ ಒಂದು ಶ್ಲೋಕವನ್ನು, ಒಂದು ಶಬ್ದವನ್ನು ಪ್ರತಿ ದಿವಸ ಬರೆಯೋಣ. ಕರವು, ವಾದಿರಾಜರ ಮಾತು, ಕರವು ತ್ವದರ್ಚನೆ, ಹೂವು ತುಳಸಿ ಇದನ್ನು ನಿನಗೆ ಹಾಕುವ ಮೂಲಕ ತ್ವದರ್ಚನೆ, ಮತ್ತೆ ಸುಖತೀರ್ಥಸ್ಯ ಲೇಖನೆ. ಸುಖತೀರ್ಥರ, ಆಚಾರ್ಯ ಮಧ್ವರ ಮೋದ ತೀರ್ಥರ ಗ್ರಂಥದ ಲೇಖನೆಯನ್ನ ಕೈಗಳು ಉಪಯೋಗ ಆಗುವಂತೆ ಮಾಡು. ಅದೇನಾಯ್ತು? ಸಾಯುವ ತನಕ ನಮ್ಮ ಕೈ ಗಟ್ಟಿಯಾಗಿರುತ್ತೆ. ಮಧ್ವಜದಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿದ್ರು. ಆಚಾರ್ಯ ಮಧ್ವರ ಗ್ರಂಥದ ಒಂದು ಅಕ್ಷರ ಬರೆದ್ರೆ ಗಂಗಾ ನದಿ ತೀರದಲ್ಲಿ ದೇವಸ್ಥಾನ ಕಟ್ಟಿ ಪ್ರತಿ ದಿವಸ ಪೂಜೆಗೆ ವ್ಯವಸ್ಥೆ ಮಾಡಿದಷ್ಟು ಫಲ ಬಂತು. ಹಂಗೆ ಗಂಗಾ ನೀರು ಹೋಗ್ಲಿಕ್ಕೇನು ಆಗೋಲ್ಲ, ಉತ್ತರ ಭಾರತದಲ್ಲಿದ್ದಾಳೆ. ದೇವಸ್ಥಾನ ಕಟ್ಟುವುದಂತೂ ಮತ್ತೂ ದೂರ. ದೇವಸ್ಥಾನ ಆದ್ರೂ ಕಟ್ಟಬಹುದು, ಅರ್ಚಕರನ್ನು ಹಿಡಿಯುವುದು ಮತ್ತೂ ಕಷ್ಟ. ಹಿರಿಯರೊಂದು ಮಾತು ಹೇಳಿದ್ದುಂಟು, ಆನೆಯನ್ನಾದ್ರೂ ಸಾಕಬಹುದಂತೆ, ಮಾವುತನನ್ನು ಸಾಕಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಅದೇ ರೀತಿಯಲ್ಲಿ ಹಾಗಾದ್ರೆ ಅದಕ್ಕಂತ ಅದೆಲ್ಲ ಯಾವ ಉಸಾಬರಿಯೂ ಬೇಡ. ಪ್ರತಿ ದಿವಸ ಆಚಾರ್ಯ ಮಧ್ವರ ಗ್ರಂಥದ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಎನ್ನತಕ್ಕಂತಹ ಶ್ಲೋಕದ ಒಂದು ದಿವಸ ನಾರಾಯಣಾಯ ಅಷ್ಟೇ ಬರೀ ಸಾಕು. ಒಂದು ಅಕ್ಷರ ಬರೆದ್ರೂ ಸಾಕು. ಒಂದು ದೇವಸ್ಥಾನ ಕಟ್ಟಿ ಜನಗಳಿಗೆ ಅನುಕೂಲ ಮಾಡಿದಷ್ಟು ಪುಣ್ಯ ನಿನಗೆ ಬರುತ್ತೆ ಅಂತ ನಾರಾಯಣ ಪಂಡಿತಾಚಾರ್ಯರು ಮಾಡಿರತಕ್ಕಂಥ ಉದ್ಗಾರ. ಆದ್ರಿಂದ ಅಜಿತ ಪ್ರೀತಿ, ಇದರಿಂದ ಏನಾಗುತ್ತೆ? ಅಜಿತನ ಪ್ರೀತಿ ಆಗುತ್ತೆ ಅಂತ. ಸೋಲಿಲ್ಲದ ಭಗವಂತನ ಪ್ರೀತಿ ನಮ್ಮ ಮೇಲಾಗುತ್ತೆ. ಸೋಲಿಲ್ಲದ ಭಗವಂತನ ಪ್ರೀತಿ ನಮ್ಮ ಮೇಲೆ ಆಯ್ತು ಅಂತಂದ್ರೆ ದೇವರು ಏನ್ ಮಾಡ್ತಾನೆ? ನಿನಗೂ ಜೀವನದಲ್ಲಿ ಸೋಲು ಬಾರದಿರ್ಲಿ ಅಂತಾನೆ. ಮತ್ತೇನು? ಅಷ್ಟೇ. ಯಾವ ವಿಷಯದಲ್ಲಿ ಪ್ರೀತಿ ಆಗುತ್ತೋ ಆ ವಿಷಯವನ್ನು ಕೊಡ್ತಾನೆ ನಮಗೆ. ಸೋಲಿಲ್ಲದ ಭಗವಂತ ಅಂತ ನಾವು ಚಿಂತನೆ ಮಾಡೋಣ, ನಮಗೂ ಜೀವನದಲ್ಲಿ ಸೋಲು ಬಾರದಂತೆ ಭಗವಂತ ಮಾಡ್ತಾನೆ. ಅಜಿತ ಪ್ರೀತಿ ಜನಕಂ ಭಜೆ ಅಹಂ ವಿಜಯಧ್ವಜಂ ಅಂತ ಹೇಳಿಕೊಂಡು, ಇದು ವಾಯುದೇವರ ಸನ್ನಿಧಾನ ಇದ್ದದ್ದಕ್ಕೆ ಭಾಗವತಕ್ಕೆ ಅರ್ಥ ಬರೆಯತಕ್ಕಂಥ ಪ್ರಸಂಗ ಬಂತು. ಇನ್ನೊಂದು ಸುಲಭ ಏನಾಯಿತು ಗೊತ್ತಾ? ಇಂತಹ ಭಾಗವತ ನಾನು ಪ್ರತಿ ದಿವಸ ಅರ್ಥೈಸಿಕೊಂಡು ಓದ್ತೇನೆ ಅಂತ ಸಂಕಲ್ಪ ಮಾಡಿದರೆ ಆವಾಗ ನಮಗೆ ಅರ್ಥ ಮಾಡಿಕೊಡ್ಲಿಕ್ಕೆ ವಾಯುದೇವರು ನಮ್ಮೊಳಗೂ ನುಗ್ಗುತ್ತಾರೆ. ಗಾಳಿ ನಮ್ಮೊಳಗೂ ಕೂಡುತ್ತೆ. ಗಾಳಿ ಹೋದ್ರೆ ತಾನೇ ಸತ್ಯ ಉಂಟಾಗುವುದು. ಗಾಳಿ ಹೋಗದಂತೆ ನೋಡಿಕೊಂಡ್ರೆ ಸರಿ. ನಮ್ಮೊಳಗಿದ್ದಂಥ ಗಾಳಿ ಹೊರ ಹೋಗದಂತೆ ನೋಡಿಕೊಂಡು ಅದಕ್ಕೆ ಏನ್ ಮಾಡೋದು? ಪ್ರತಿ ದಿವಸ ವಿಜಯಧ್ವಜರ ವ್ಯಾಖ್ಯಾನ ಇಟ್ಟುಕೊಂಡು ಅವರನ್ನು ನೋಡಿಸಿಟ್ಟುಕೊಂಡು
ಭಾಗವತಕ್ಕೆ ಪ್ರತಿ ದಿವಸ ನಾನು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ರೆ ಸಾಕು, ಅಷ್ಟು ತಾಕತ್ತನ್ನು ಭಾಗವತ ಗ್ರಂಥಕ್ಕೆ ಕೊಟ್ಟಿದ್ದಾರೆ. ಅಂತಹ ಭಾಗವತ ಗ್ರಂಥಕ್ಕೆ ಆಚಾರ್ಯ ಮಧ್ವರು ಮಾತ್ರ ತಾನು ಶ್ಲೋಕ 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 ಅರ್ಥ ಬರೆಯೋಲ್ಲ. ಎಲ್ಲಿ ನಾವು ತಪ್ಪಿ ಬೀಳುವ ಪ್ರಸಂಗ ಉಂಟು ಅಲ್ಲಲ್ಲಿ ಮಾತ್ರ ನಮ್ಮನ್ನು ಉದ್ಧರಿಸ್ತಾರೆ ಅಂತ. ಈಗ ಮೊದಲನೇ ಶ್ಲೋಕಕ್ಕೆ ಅಂತೂ ತಾನು ಪೂರ್ತಿ ಅರ್ಥ ಬರೀತಾರೆ. ಏನು ಮೊದಲನೇ ಶ್ಲೋಕದ ಅರ್ಥ? ಜನ್ಮಾದ್ಯಸ್ಯ ಯತಃ ಅಂತ ತಾನೆ ಭಾಗವತದಲ್ಲಿ. ಏನು ನಮ್ಗೆಲ್ಲ ಗೊತ್ತು, ಜನ್ಮಾದಿ ಅಸ್ಯ, ಅಸ್ಯ ಅಂದ್ರೆ ಈ ಜಗತ್ತಿಗೆ ಜನ್ಮಾದಿಗಳು, ಸೃಷ್ಟ್ಯಾದಿ ಅಷ್ಟಕರ್ತ ಭಗವಂತ ಅಂತ ನಿಮ್ಮೆಲ್ಲ ಚಿಂತನೆ. ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿರ್ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಪುರುಷಾತ್ ಯಸ್ಮಾತ್ ಪುರುಷಾತ್ ಯಾವ ಭಗವಂತನಿಂದಲೋ ಆ ಭಗವಂತನನ್ನು ಧ್ಯಾನ ಮಾಡ್ತೇನೆ ಅಂತ ಆ ಶ್ಲೋಕದ ಅರ್ಥ. ಸೃಷ್ಟಿಯಾದಿ 8ಗಳು, ಜನ್ಮಾದಿ ಅಸ್ಯ. ಇದಕ್ಕೆ ಆಚಾರ್ಯ ಮಧ್ವರು ಅರ್ಥ ಬರೀತಾರೆ. ಆಚಾರ್ಯ ಮಧ್ವರು ಅರ್ಥ ಬರೆಯುವಾಗ ಏನ್ ಮಾಡಿದ್ರು ಅಂತಂದು ಬಿಟ್ರೆ, ವೇದವ್ಯಾಸದೇವರು ಬಿಟ್ಟಂತೆ ಮಾಡಿದ್ದು ಅದನ್ನು ಆಚಾರ್ಯ ಮಧ್ವರು ಸ್ಪಷ್ಟೀಕರಿಸಿದ್ರು ಅಷ್ಟೇ. ವೇದವ್ಯಾಸದೇವರು 8 ಕೊಟ್ಟದ್ದು, ಆಚಾರ್ಯ ಮಧ್ವರು 9 ಕೊಟ್ಟು. ಏನು? ಸೃಷ್ಟಿ, ಸ್ಥಿತಿ, ಅಪ್ಯಯ, ಈಹ, ನಿಯತಿ, ದೃಷಿ, ಬಂಧ, ಮೋಕ್ಷ, ತಮ 9 ಕೊಟ್ಟರು ಆಚಾರ್ಯ ಮಧ್ವರು. ಆದ್ರೆ ವೇದವ್ಯಾಸದೇವರು ಬಿಟ್ರೋ? ಇಲ್ಲ, ವೇದವ್ಯಾಸರು ಗುಟ್ಟಾಗಿ ಹೇಳಿದ್ರು, ಅದನ್ನು ಆಚಾರ್ಯ ಮಧ್ವರು ಸ್ಪಷ್ಟವಾಗಿ ಹೇಳಿದ್ರು ಅಷ್ಟೇ. ಏನು ಇದರ ಅರ್ಥ? ಪ್ರಾಯಶಃ ನಮಗೆಲ್ಲ ಗೊತ್ತು. ಸೃಷ್ಟಿ, ಸ್ಥಿತಿ, ಅಪ್ಯಯ ಅಂದ್ರೆ ನಾಶಕ್ಕೆ ಅಪ್ಯಯ ಅಂತ ಹೆಸರು. ಸೃಷ್ಟಿ, ಸ್ಥಿತಿ, ಅಪ್ಯಯ. ಈಹ ಅಂದ್ರೆ ಚೇಷ್ಟೆಗಳು ಅಂತ ಅರ್ಥ. ಕೈಕಾಲು ಬಡಿತೇವಲ್ಲ ಆಚೀಚೆ, ಅಥವಾ ಜಪ ತಪ, ದೇವರ ಪೂಜೆ, ಅದು ಇದು, ಲಕ್ಷ್ಮೀ ಶೋಭಾನ, ತುಳಸಿ ಪೂಜೆ, ರಂಗೋಲಿ ಬಿಡಿಸುವುದು, ಅದು ಇದೆಲ್ಲ ಮಾಡ್ತೇವಲ್ಲ, ಇದೆಲ್ಲ ಚೇಷ್ಟೆಗಳೇ. ಈಹ ಚೇಷ್ಟೆಗಳು. ನಿಯತಿ ಪ್ರೇರಣೆ, ಹೋಗಬೇಕು ಬೇಡ. ಕೆಲವರಿಗೆ ಹೋಗಬೇಕು ಅಂತ ಪ್ರೇರಣೆ, ಕೆಲವರಿಗೆ ಬೇಡ ಅಂತ ಪ್ರೇರಣೆ, ಮತ್ತೆ ಕೆಲವರಿಗೆ ಹೋಗಬೇಕೋ ಬೇಡ ಅಂತಲೇ ಪ್ರೇರಣೆ. ಕೊನೆಗೆ ಹೋಗ್ತೇನೆ ಅಂತಂದಾಗ ಉಪನ್ಯಾಸ ಮುಗ್ದಿದೆ. ಈ ರೀತಿಯಲ್ಲಿಯೂ ಭಗವಂತ ಪ್ರೇರಣೆ ಮಾಡ್ತಾನೆ ಅಂತಾರೆ. ಇದು ಭಗವಂತನ ವೈಚಿತ್ರ್ಯ. ಕೊನೆ ತನಕನು ಗೊಂದಲ, ಹೋಗಬೇಕೋ ಬೇಡೋ, ನಾನು ಅವರ ಉಪನ್ಯಾಸ ಕೇಳಲಿಕ್ಕೆ ಹೋದರೆ ಇವರು ಏನು ಹೇಳ್ತಾರೋ ಏನೋ, ಅವ್ರು ಏನು ಹೇಳ್ತಾರೋ ಏನೋ ಅಂತ ಹೇಳಿಕೊಂಡು ಅದೇ ಗೊಂದಲದಲ್ಲಿ ಹೋಗ್ಲೇ ಇಲ್ಲ. ಅಧಿಕ ಮಾಸ ಮುಗಿಯಿತು, ಹೋಗ್ಲೇ ಇಲ್ಲ. ಇದು ಒಂದು ರೀತಿಯ ಭಗವಂತ. ಅದನ್ನೇ ಅಂತ ಇದ್ದಾರೆ. ಈಹ ಅಂದ್ರೆ ಚೇಷ್ಟೆಗಳು, ಆಮೇಲೆ ನಿಯತಿ, ದೃಷಿ ಅಂದ್ರೆ ತಿಳುವಳಿಕೆ, ತಮಃ ಅಂದ್ರೆ ಅಜ್ಞಾನ ಅಥವಾ ವಿಪರೀತ ಜ್ಞಾನ. ಕತ್ತಲೆ ಅಂತ, ತಮ್ಮ ಶಬ್ದಕ್ಕೆ ಕತ್ತಲೆ ಅಂತ ಕರಿತೇವೆ. ಕತ್ತಲೆ ಅಂದ್ರೆ ವಿಪರೀತ ಜ್ಞಾನ ಅಥವಾ ಅಜ್ಞಾನ, ಅಥವಾ ಕತ್ತಲೆ ಅಂತ ಇಟ್ಟುಕೊಳ್ಳಿ. ದೃಷಿ ಶಬ್ದಕ್ಕೆ ಬೆಳಕು ಅಂತ ಇಟ್ಟುಕೊಳ್ಳಿ, ತಮ ಶಬ್ದಕ್ಕೆ ಕತ್ತಲೆ ಅಂತ ಇಟ್ಟುಕೊಳ್ಳಿ. ಯಾರು ನಮಗೆ ಬೆಳಕು ಕೊಡೋದು, ಯಾರು ಕತ್ತಲೆ ಕೊಡುವುದು? ನಾವೇ ಬೆಳಕನ್ನು ಸೃಷ್ಟಿ ಮಾಡಿಕೊಂಡದ್ದ, ನಾವೇ ಕತ್ತಲೆಯನ್ನು ಸೃಷ್ಟಿ ಮಾಡಿಕೊಂಡದ್ದ ಅಲ್ಲ. ಪ್ರಯತ್ನ ಪಡ್ತೇವೆ, ಬೆಳಕನ್ನೆಲ್ಲ ನಾವೇ ಮಾಡಿಕೊಳ್ತೇವೆ ಅಂತ ಹೇಳಿಕೊಳ್ಳಿ. ಎಷ್ಟೊತ್ತಿಗೆ KEB ಕೈ ಕೊಡ್ತಾರೆ ಅಂತ ಹೇಳಿ, ಅವರಿಗೆ ದೂರವಾಣಿ ಮಾಡಿ ಕೇಳಿದ್ರೆ ಅವ್ರು ಏನಂತಾರೆ ಗೊತ್ತಾ? ನಮ್ಮ ಹೆಸರೇನು ಅಂತ ನಮ್ಮ ಹತ್ರನಕ್ಕೆ ನಾವೀಗ ದೂರವಾಣಿ ಮಾಡಿ ಕೇಳಿದೆ, ಮಹಾರಾಯ ವಿದ್ಯುತ್ ಇಲ್ಲ ಅಂತ. ನನ್ನ ಹತ್ರನೇ ಕೇಳಿದ, ನಮ್ಮ ಹೆಸರು ಏನು ಅಂತ ಕೇಳಿದ, KEB ಅಂತಂದೆ. ಅದಕ್ಕೆ ಅವರೇ ವ್ಯಾಖ್ಯಾನ ಮಾಡಿದ್ರು, ಸ್ವಾಮಿ ಕತ್ತಲೆ ಇರ್ಲಿ ಬಿಡಿ, ಎಲ್ಲ ಗ್ರಹಚಾರನೆ. ಪುನಃ ಏನು, ನಾವು ಒಂದಷ್ಟು ಬಲ್ಬು ಹಾಕಿಕೊಳ್ಳೋದು, ದೀಪ ಬೇಕು ಅಂತ, ನೀವು ಕತ್ತಲೆ ಇರಲಿ ಬಿಡಿ ಅಂತ ಅನ್ನೋದು. ಮತ್ತೆ ಪುನಃ 2000 ಯೂನಿಟ್ ಉಚಿತ. ಏನು ಗ್ರಹಚಾರದಿಂದ ಉಚಿತ? ಬಲ್ಬೇ ಇಲ್ಲ, ದೀಪನಿಲ್ಲ, ಉಚಿತ ಅಂತೀವಿ ಅನ್ನೋದು ಖಚಿತ. ಪುನಃ ಅದರಲ್ಲಿ ಉಚಿತ ಖಚಿತ. ನಾಳೆ ದಿವಾಳಿ ಹೇಳುವುದು ನಿಶ್ಚಿತ ಅಷ್ಟೇ, ಮತ್ತೇನು. ಹಾಗಾದ್ರೆ ದೃಷಿ ನಮಗೆ ಆದ್ರಿಂದೇ ತಾನೆ ಸೂರ್ಯೋದಯ ಈಗ ಸೂರ್ಯೋದಯ ಸ್ವಲ್ಪ ಬೇಗ ಆಗುತ್ತಲ್ವೋ, ಸುಮಾರಾಗಿ ಮಾರ್ಚ್ ನಂತರ ಜೂನ್ ಜುಲೈ ತನಕ ಸೂರ್ಯೋದಯ ಬೇಗ ಆಗುತ್ತೆ. ಆದ್ಮೇಲೆ ನಾವು ಬೈಕೊಳ್ಳುವುದು, ಏನು ಸೂರ್ಯನಿಗೆ ಇಷ್ಟ ಅವಸರ? ಒಂದು ವೇಳೆ ಬೆಳಕು ಕೊಡೋದು ನಮ್ಮ ಕೈಯಲ್ಲೇ ಇದ್ರೆ ಸೂರ್ಯನಿಗೆ ಬೈಬೇಕಾಗಿಲ್ಲ ಅಲ್ಲ. ಹಾಗಾದ್ರೆ ನಮ್ಮ ಕೈಯಲ್ಲಿ ಬೆಳಕು ಕೊಡುವುದು ಇಲ್ಲ, ಕತ್ತಲೆ ಕೊಡುವುದು ಇಲ್ಲ. ದೃಷಿ, ತಮಃ, ಆಮೇಲೆ ಬಂಧ, ಮೋಕ್ಷ. ಬಂಧ ಅಂದ್ರೆ ಬಂಧನ, ಮೋಕ್ಷ ಅಂದ್ರೆ ಬಿಡುಗಡೆ. ಒಟ್ಟಿಗೆ ಎಷ್ಟಾಯ್ತು? 9 ಆಯಿತು. ಆಚಾರ್ಯ ಮಧ್ವರು 9 ಕೊಟ್ಟರು. ಯಾಕೆ ಅಂತಂದ್ರೆ ಮಧ್ವರಂದ್ರು ಮಧ್ವರಾಯರ ಲೀಲೆ ನವರತ್ನದ ಮಾಲೆ.
ಆದ್ರೆ ಆಚಾರ್ಯ ಮಧ್ವರಿಗೆ 9 ಅಂತಂದ್ರೆ ತುಂಬಾ ಇಷ್ಟ ಅಂತೆ. ನವ 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 ಶಬ್ದಕ್ಕೆ ಹೊಸತ್ತು ಅಂತ ಒಂದು ಅರ್ಥ ಉಂಟು. ನಾನು ಕೂಡ ಹಿಂದೆ ಬಂದ ಆಚಾರ್ಯರಂತೇನೆ ನಾನು ಕೊಡ್ಲಿಕ್ಕೆ ಶುರು ಮಾಡಿಬಿಟ್ರೆ ನಾನು ಯಾಕೆ ಬಂದಿ ಅಂತ ಜನ ನನ್ನನ್ನು ಬೈತಾರೆ. ಅದನ್ನ ನಾನೇನ್ ಮಾಡಬೇಕು? ನವ ಕೊಡಬೇಕು. ನಾನೇನ್ ಮಾಡಬೇಕು? ಹೊಸತ್ತು ಕೊಡಬೇಕು. ಹೊಸತ್ತು ಕೊಡಬೇಕು ಅಂತ ಹೇಳಿಕೊಂಡು ಹೊಸತ್ತನ್ನು ಕೊಟ್ರು. ಎಷ್ಟು ಕೊಟ್ರು? 9 ಕೊಟ್ರು. ಶ್ರೀಮನ್ ಮಧ್ವಮತೆ ಹರಿಹಿ ಪರತರಹ ಸತ್. ಅದಕ್ಕಿಂತ ಮೊದಲು ಬಂದ ಆಚಾರ್ಯರಲ್ಲೇ ಸಿದ್ಧಾಂತ ಇದು ಇರಲಿಲ್ಲ. ದೇವರು ದೊಡ್ಡವ ಅಂತ ಇರಲಿಲ್ಲ. ಮತ್ತೇನಿತ್ತು? ಯಾರು ನಾನೇ ದೇವರು ಅಂತಿತ್ತು.